ಈಗ ಅವರು ವಿರೋಧ ಪಕ್ಷದವ್ರು ಮಾಡೋ ಕೆಲಸ ಮಾಡಬೇಕಾದೈತಿ. ಅವ್ರ ಕಾಲದಲ್ಲಿಯೂ ಸಾಕಷ್ಟು ಸಲ ಬೆಲೆ ಏರಿಕೆಗಳಾಗಿದ್ದಾವೆ. BJP ಸೆಂಟ್ರಲ್ ಗೌರ್ಮೆಂಟ್ ಡೀಸೆಲ, ಪೆಟ್ರೋಲ, ಎಣ್ಣೆ ದರ, ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಅವಾಗೂ ಅವ್ರ ಕಾಲದಲ್ಲಿ ಭೀ ಆಗಿದಾವು. ಅದು ಸಮಯಕ್ಕೆ ತಕ್ಕಂತೆ ಈಗ ನಾವು ಬಸ್ ದರ ಏರಿಸಿದ್ದೀವಿ, ಮೆಟ್ರೋದಲ್ಲಿ ಏರಿಸಿದ್ದೀವಿ, ಅದು ಸಮಯಕ್ಕೆ ತಕ್ಕಂತೆ ಮಾಡಿದ್ದೀವಿ. ಅದಕ್ಕೇನು ಭಾಳ ದೊಡ್ಡ ತೊಂದರೆ ಇಲ್ಲ. ಅವರು ರಾಜಕೀಯವಾಗಿ ಅದನ್ನು ಬಳಸ್ಕೊತಾ ಇದ್ದಾರೆ ಇಷ್ಟ. ಸರ್ ಎಲ್ಲೋ ಒಂದು ಕಡೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಯಾರು ಕೂಡ ಸೆಟಲ್ಮೆಂಟ್ BJP ಅವ್ರ ಜೊತೆ ಸೆಟಲ್ಮೆಂಟ್, BJP ಅವ್ರು ನಿಮ್ಮ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಸರ್ ಈಗ ಪಂಚಮಸಾಲಿಯಲ್ಲಿ ಒಡಕಾಗಿದೆ ಸರ್. ಈಗ ಏನಾಗಿಲ್ಲ, ವಿಜಯಾನಂದ ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ್ BJP ಪರವಾಗಿ ಮಾಡ್ತಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರ ಅದಕ್ಕೆ? ನಿಮ್ಮ ಉತ್ತರ ಏನ ಸರ್? ಸೀಮಿತವಾಗಿ ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶಗಳು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮಸಾಲಿ 2A ಹೋರಾಟ ಸಲುವಾಗಿ ಹೋರಾಡಿದವರು. ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಸರ್ ಈಗ ಪಂಚಮಸಾಲಿ ಹೋರಾಟ ಆಗೇ ಉಳಿತು, ಇನ್ನೂ ಏನು ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ಗೋರ್ಮೆಂಟು ಅದಕ್ಕೆ ಸ್ವಲ್ಪ ಕಾನೂನು ಅಡೆತಡೆ ಇದಾವೆ. ನನಗೆ ಅದಕ್ಕೆ ಅಷ್ಟು ಕ್ಲಿಯರ್ ಮಾಹಿತಿ ಇಲ್ಲ. ಕಾನೂನದಲ್ಲಿ ಸ್ವಲ್ಪ ಅಡೆತಡೆ ಇದಾವೆ. ಅದನ್ನು ನಾವು ಮತ್ತು ಅವರು ಕೂತ್ಕೊಂಡು, ಮುಖ್ಯಮಂತ್ರಿಗಳು ಕೂತ್ಕೊಂಡು ಜೊತೆ ಕೂತಿ ಏನು ಮಾಡಬೇಕು ಅನ್ನೋದು ಒಂದು ಸಂಧಾನ ಮುಖಾಂತರ ಮುಗಿಸ್ತೀವಿ. ಸರ್ ಎಲ್ಲೋ 2 ಬಣ ಆಗಿದಾವೆ ಅಂತ ಪಂಚಮಸಾಲಿಯಲ್ಲಿ, ಒಂದು ಹರಿಹರ ಪೀಠ, ಒಂದು ಕೂಡಲ ಸಂಗಮ ಪೀಠ ಅಂತ ಹೇಳಿ ಎಲ್ಲ ನನ್ನ ಅನಿಸಿಕೆ ಬರಲಿ. ಯಾವ ಬಣ ಗಿನ ಏನಿಲ್ಲ, ಅವೆಲ್ಲ ಒಂದು ಸ್ಪಷ್ಟೀಕರಣ ಆಗ್ತಾ ಇದ್ದಾವೆ. ಎಲ್ಲ ಸರಿ ಇದೆ, ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಲ್ಲ. ಸರ್ಕಾರ ಕಾಂಗ್ರೆಸ್ ಬಂದ್ರೆ ತಗೊಳ್ತೀನಿ ಅಂತ ನಿಜವಾಗ್ಲೂ ತಗೊಳ್ತೀನಿ. ಅವ್ರು ಬರ್ಲಾಕ ತಯಾರಿಲ್ಲಲ್ಲ. ನಾ ಸತ್ರನೂ ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ. ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್ ನೀವು ಒಂದು ಟೈಮಲ್ಲಿ BJPಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು BJPಯಲ್ಲಿ ಇದ್ರು, ಯತ್ನಾಳ್ ಅವರು BJP ಆಗಿದ್ದ BJPಗೂ ಈಗಿರುವಂಥ BJPಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತಿ ಅದು BJP. ಈಗ ಅಷ್ಟೊಂದು ಶಿಸ್ತನ ಪಕ್ಷ ಅನ್ನೋದು ಇಡೀ ದೇಶದಲ್ಲಿ BJP ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೀವಿ, ನೀವು ಭಾವನೆ ಮಾಡ್ಕೊಂಡಿದ್ರಿ. BJPಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ. ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ. ಸರ್ ಪಂಚಮಸಾಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರವೇ ಲಾಠಿ ಚಾರ್ಜ್ ಮಾಡಿಸ್ತು ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಸ್ವಾಮೀಜಿ ಅವ್ರು ಏನು ಹೇಳ್ತೀರಾ? ಅಲ್ಲಿ ಏನು ಘಟನೆ ಆಗೈತಿ ಅದು ನಾನು ಇದ್ದೀನಿ. ಆ ದಿವಸಲ್ಲಿ ನಾನು ಫಂಕ್ಷನ್ ಮುಗಿಸಿ ನನಗೆ ನಡೀಲಿಕ್ಕೆ ಆಗೋದಲ್ಲ ಅಂತೇಳಿ ನಾನು ಕಾರ್ ಗಾಡಿನ ಸುತ್ತಾಗಿ ಅಸೆಂಬ್ಲಿಗೆ ಹೋಗುವೊಳಗೆ ಅಲ್ಲೇ ನನಗೆ ಮೆಸೇಜ್ ಬಂತು. ಅಲ್ಲಿ ಏನು ಘಟನೆ ಆಯಿತು ಬಗ್ಗೆ ನೀವೆಲ್ಲ TV ಮುಖಾಂತರ ನೋಡಿದಿರಿ. ಅದನ್ನು ಪರ್ಪಸ್ಲಿ ಮಾಡಿಸ್ಬೇಕಂತ ಏನು ಉದ್ದೇಶ ಇಲ್ಲ. ಏನೋ ಒಂದು ಪೊಲೀಸರು ಒಬ್ಬರಿಗೆ ತಪ್ಪ ಸಮಜೂತದಿಂದ ಆಗೈತಿ. ಸರ್ ಅಭಿವೃದ್ಧಿ ವಿಚಾರ ಬಸವೇಶ್ವರ ಅವರು 2ನೇ ಹಂತದ ಕಾಮಗಾರಿ ಈಗ ಎಲ್ಲ ಮೋಟ್ರ್ ಕೊಡಿಸಿದೀವನ್ನ. ಈಗ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು, ಅದನ್ನೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಇನ್ನೂ ಒಂದು 80 ಕೋಟಿ ರೂಪಾಯಿ ಅವ್ರ ಕಾಂಟ್ರಾಕ್ಟ್ ಕೊಡೋದೈತಿ. ಎಕ್ವಿಡೇಟ್ ಅದೆಲ್ಲ ಕೆಲಸ ಒಂದು ಸ್ವಲ್ಪ ಮಾಡಿದಾರು ಮಾಡ್ತೀವಿ. ಇನ್ನು ಈ ಜೂನ್ ನೀರು ಬಂದ್ರೇ ನಾವು 3-4 ಮೋಟ್ರ್ ನೀರು ಬಿಡಿಸುವಂಥ ಒಂದು 50% ನೀರದಿಂದ ಎಲ್ಲ ಕವರ್ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ BJP ಜನಾಕ್ರೋಶಕ ಇದು ಮಾಡುತ್ತೆ, ಪ್ರತಿಭಟನೆ ಅಂತ ಅಂದ್ಕೊಂಡ್ರು ಇವತ್ತಿನ ದಿವಸ. ಮತ್ತು ಅದಕ್ಕೆ ಏನು ಮಾಡೋಕ್ಕಾಗೈತಿ? ಮಾಡೋರು ಅವ್ರ ವಿರೋಧ ಪಕ್ಷದವ್ರ ಕೆಲಸ ಎಲ್ಲ ಮಾಡ್ತಾರೆ ಅವರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ವಿರುದ್ಧ ಅಂತ ಹೇಳಿ ಮಾಡ್ತಾರೆ. ನಾವು ಅವ್ರ ಹೋರಾಟ ಇದ್ದಾಗ ನಾವು ಭ್ರಷ್ಟಾಚಾರ ಮಾಡ್ತೀವಿ.